Hi friends, welcome to Raman tutorial for GK. ಫ್ರೆಂಡ್ಸ್, ಇವತ್ತಿನ ಸೆಷನಲ್ಲಿ ಭಾಳಷ್ಟು ಜನ ನೀವು ಹೇಳ್ತಾ ಇದ್ರಿ ಇಂಗ್ಲೀಷ್ ಪೆಡಗಾಜಿಗೆ ಸಂಬಂಧಪಟ್ಟಂತೆ ಥೆರಿಟಿಕಲ್ ಕ್ಲಾಸ್ ತಗೊಳ್ಳಿ ಅಂತೇಳಿ. ಸೊ ಇವತ್ತು ನಾನು ನಿಮಗೆ ಇಂಗ್ಲೀಷ್ ಪೆಡಗಾಗಿಗೆ ಸಂಬಂಧಪಟ್ಟಂಥ ಬಹಳ ಮುಖ್ಯವಾದಂಥ ಅಧ್ಯಾಯ. ಈ ಅಧ್ಯಾಯದಲ್ಲಿ ನೀವು ಕಲಿಬೇಕಾಗಿರೋದು ಮೀನಿಂಗ್ ಆಫ್ ಲ್ಯಾಂಗ್ವೇಜ್, ಅಂದರೆ ವಾಟ್ ಈಸ್ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ಗೆ ಬೇಕಾದಷ್ಟು ಜನ ಏನು ಮಾಡಿದ್ದಾರೆ ಅಂತಂದರೆ ಅವ್ರದ್ದೇ ಆದಂಥ ಒಂದು ಮೀನಿಂಗನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಅವರನ್ನು ನಾವು ಭಾಷಾ ತಜ್ಞರು ಅಂತೇಳಿ ಕನ್ನಡದಲ್ಲಿ ಕರಿತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ನಾವು ಡೀಪಾಗಿ ಸ್ಟಡಿ ಮಾಡೋಣ. ಲೆಸನ್ ನಂಬರ್ 1 ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇದೇ ಸಂಡೇ ನಿಮಗೆ 150 ಅಂಕಗಳ ಒಂದು TET ಒಂದು ರಿಲೇಟೆಡ್ ಆದಂತಹ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ರಾಮನ್ ಟ್ಯುಟೋರಿಯಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ಹಾಗೆಯೇ ಡೈಲಿ ಕೊಡೋವಂಥ ಕ್ವಿಜಸ್ಸನ್ನು ಕೂಡ ಅಟೆಂಡ್ ಮಾಡಿ, ನಿಮ್ಮ ನಾಲೆಜ್ ಕೂಡ ಬೂಸ್ಟರ್ ಆಗುತ್ತೆ. ಓಕೆ, ಹೀಗೆ ಹೇಳ್ತಾ ನಮ್ಮ ತರಗತಿಯನ್ನು ಆರಂಭ ಮಾಡೋಣ. ಮೊದಲನೇದಾಗಿ ನೀವು ನೋಡ್ಬೋದು ಮೀನಿಂಗ್ ಆಫ್ ಲ್ಯಾಂಗ್ವೇಜ್. ಫಸ್ಟ್ ಎವ್ರಿ ಒಂದು ಟಾಪಿಕ್ನಲ್ಲಿ ಫಸ್ಟ್ ವಿ ಲರ್ನ್ ಅಬೌಟ್ ದ ಮೀನಿಂಗ್ಸ್. ಮೀನಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಮೀನಿಂಗ್ಸ್ ಅನ್ನೋದೇನಿದೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ನಾನು ವಾಕ್ಯಗಳಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್, ಈ ಲ್ಯಾಂಗ್ವೇಜ್ ಅಂದರೆ ಏನು? ಮ್ಯಾನ್ ಸ್ಟ್ಯಾಂಡ್ಸ್ ಡಿಫ್ರೆಂಟ್ ಫ್ರಮ್ ಅದರ್ ಕ್ರಿಯೇಚರ್ಸ್ ಆನ್ ಅರ್ತ್ ಮೇನ್ಲಿ ಬಿಕಾಸ್ ಆಫ್ ಹಿಸ್ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್. ನಿಮಗೆ ಗೊತ್ತಿದೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭೂಮಿ ಮೇಲೆ ಬದುಕ್ತಾ ಇದ್ದಾನೆ ಅಂತಂದರೆ ಸೊ ಕಮ್ಯುನಿಕೇಷನ್ ಇಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಡಿಫ್ರೆಂಟ್ ಫ್ರಮ್ ಅದರ್. ಈ ಮನುಷ್ಯ ಅಂತಕ್ಕಂಥವನು ಬೇರೆ ಕ್ರಿಯೇಚರ್ಸ್ಗಿಂತಲೂ ಕೂಡ ತುಂಬ ಡಿಫ್ರೆಂಟ್ ಆಗಿದ್ದಾನೆ ಬಿಕಾಸ್ ಆಫ್ ಯೂಸಿಂಗ್ ಲ್ಯಾಂಗ್ವೇಜ್. ಯಾಕೆ ಆತ ತುಂಬ ಡಿಫ್ರೆಂಟ್ ಆಗಿದ್ದಾನೆ ಅಂತಂದರೆ ನಾವು ಮಾತಾಡ್ತೀವಿ. ಸೊ ಅದಕ್ಕೆ ಹಾಗಾಗಿ ಹೇಳ್ತಾ ಇದ್ದೀವಿ ಇಲ್ಲಿ ಈ ಲ್ಯಾಂಗ್ವೇಜ್ ಈಸ್ ಅ ಯೂನೀಕ್ ಪೊಸಿಷನ್ಸ್ ಆಫ್ ಮ್ಯಾನ್ ಅಂತೇಳಿ ಹೇಳ್ತೀವಿ. ಇಟ್ ಹೆಲ್ಪ್ಸ್ ಇನ್ ದ ಪ್ರಿಸರ್ವೇಷನ್ ಆಫ್ ಕಲ್ಚರ್ ಆ್ಯಂಡ್ ಸಿವಿಲೈಜೇಷನ್ ಆಫ್ ದ ಪೀಪಲ್ ಬಿಸೈಡ್ಸ್ ಮೇಕಿಂಗ್ ಕಮ್ಯುನಿಕೇಷನ್ ಫಾಸ್ಟ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ತುಂಬ ಯೂನಿಕ್ ಆಗಿದೆ. ಇದನ್ನು ನಾವು ಬಳಕೆ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀವಿ, ನಾವು ಕಲ್ಚರ್ ಅಂದರೆ ಸಂಸ್ಕೃತಿಯನ್ನು ಕಲ್ತ್ಕೊಂಡಿದ್ದೀವಿ. ಹಾಗೆಯೇ ನಾವು ನಾಗರಿಕರಾಗಿ ಬಾಳ್ತಾ ಇದ್ದೀವಿ. ಸೊ ಇದು ನಮಗೆ ಏನು ಮಾಡ್ತಾ ಇದೆ ಅಂತಂದರೆ ಕಮ್ಯುನಿಕೇಷನ್ ಟು ಏನಂತ ಹೇಳ್ತೀವಿ, ಸ್ಪೀಡ್ ಆ್ಯಂಡ್ ಈಸಿಯಾಗಿ ನಾವು ಸ್ಪೀಕ್ ಮಾಡ್ಬೋದು. ಜೊತೆಗೆ ನಮ್ಮ ಕಮ್ಯುನಿಕೇಷನ್ ಕೂಡ ತುಂಬ ಈಸಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಕಾರ್ಡಿಂಗ್ ಟು ಥಿಂಕರ್ಸ್ ದ ವರ್ಡ್ ಲ್ಯಾಂಗ್ವೇಜ್ ಹ್ಯಾಸ್ ಬೀನ್ ಡೆರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಲಿಂಗ್ವೆಲ್ ವಿಚ್ ಇಂಪ್ಲೈಸ್ tongue. It is said that language is the greatest invention of humankind. ಸೊ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಲ್ಯಾಟಿನ್ ವರ್ಡಿಂದ ಏನಾಗಿದೆ ಅಂತಂದರೆ ಉತ್ಪತ್ತಿಯಾಗಿದೆ. ಲಿಂಗ್ವಾ ನೀವು ಹೆಸರು ಕೇಳಿರ್ಬೋದು, BEdನಲ್ಲೆಲ್ಲ ಓದಿದ್ರೆ ಗೊತ್ತಿರುತ್ತೆ. ಲಿಂಗ್ವಾ ಅನ್ನೋ ಒಂದು ವರ್ಡಿಂದ ಉತ್ಪತ್ತಿಯಾಗಿದೆ, ಲ್ಯಾಟಿನ್ ವರ್ಡಿಂದ. ಸೊ ಬಹಳಷ್ಟು ಥಿಂಕರ್ಸ್ ಎಲ್ಲ ಅದೇ ರೀತಿ ಹೇಳ್ತಾರೆ. ಇಟ್ ಶುಡ್ ಬಿ ನೋಟೆಡ್ ಹಿಯರ್ ದಟ್ ದ ಲ್ಯಾಂಗ್ವೇಜ್ ಇಸ್ ನಾಟ್ ಬಯಾಲಜಿಕಲ್ but a learned skill. There are many stories with social logistics that the children separated from mainstream of the society under various circumstances grieve like other wild animals and could not speak any language. You know very well, wild animals or any animals could not speak in any English because they are not human beings. ಅವ್ರು ಯಾರು ಕೂಡ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ. ಯಾವುದೇ ವೈಲ್ಡ್ ಅನಿಮಲ್ಗೂ ಕೂಡ ಮಾತಾಡೋ ಶಕ್ತಿ ಇಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಲ್ಯಾಂಗ್ವೇಜನ್ನು ಸ್ಪೀಕ್ ಮಾಡ್ತಾ ಇದ್ದೀವಿ. ವಿ ಆರ್ ಲಕ್ಕಿ ಫೆಲೋಸ್. ಸೊ ಲ್ಯಾಂಗ್ವೇಜ್ ಈಸ್ ಅ ಸ್ಪೆಸಿಫಿಕ್ ಫಾರ್ಮ್ ಆಫ್ ಸ್ಪೀಚ್. ನಿಮಗೆ ಗೊತ್ತಿರ್ಬೋದು ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಇಟ್ ಈಸ್ ಅ ಸಿಸ್ಟಮ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಸ್ಪೆಸಿಫಿಕ್ ಫಾರ್ಮ್ ಆಫ್ ಸ್ಪೀಚ್. ಇದೊಂದು ಸ್ಪೆಸಿಫಿಕ್, ಒಂದು ನಿರ್ದಿಷ್ಟವಾದಂತಹ ಒಂದು ಮಾತಿನ ಒಂದು ಫಾರ್ಮ್ ಅಂತೇಳಿ ಹೇಳ್ತಾ ಇದ್ದೀವಿ. ಇಟ್ ಈಸ್ evolved through generations and thus it is conventional because of its continuation from generation to generation. ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಇದು ಒಂದೇ ಜನ್ರೇಷನ್ಗೆ ಸೀಮಿತ ಅಲ್ಲ, ಇದು ಎವಾಲ್ವ್ಡ್ ಥ್ರೂ ದ ಜನ್ರೇಷನ್ಸ್. ಸೊ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಯಾವುದರ ಒಂದು ಮುಖಾಂತರ ಅಂದರೆ ಜನ್ರೇಷನ್ಸ್ಗಳು. ಇದು ಹಾಗೆಯೇ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ ಜನ್ರೇಷನ್ ಟು ಜನ್ರೇಷನ್. ಹೌದಾ?
ನೋಡಿ ಹಾಗೆಯೇ ನಿಮಗೆ ಎಕ್ಸಾಮ್ನಲ್ಲಿ ಕೇಳೋದು ಹೇಗೆ ಅಂತಂದರೆ, ಒಂದು ನಿಮಗಿದು ಕೊಟ್ಬಿಡ್ತಾರೆ, ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ ಒಂದು ಮೀನಿಂಗ್ ಕೊಡ್ತಾರೆ, ಆ ಅರ್ಥವನ್ನು ಹೇಳ್ದಂಥವ್ರು ಯಾರು ಅಂತ ಕೇಳ್ತಾರೆ. ಇಲ್ಲಿ H.A. ಗ್ಲಿಯರ್ಸನ್ ಅವರ ಪ್ರಕಾರ ಏನು ಹೇಳ್ತಾರೆ, ಲ್ಯಾಂಗ್ವೇಜ್ ಅಂತಂದರೆ ಏನಿಲ್ಲಿ, ಲ್ಯಾಂಗ್ವೇಜ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ಮ್ ಆಫ್ ಹ್ಯೂಮನ್ ಬಿಹೇವಿಯರ್. ಅಂದರೆ ಈ ಗ್ಲಿಯರ್ಸನ್ರವರ ಪ್ರಕಾರ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಒಂದು ಗುಣವನ್ನು ಹೊಂದಿರತಕ್ಕಂತಹ ವಸ್ತು. ಹ್ಯೂಮನ್ ಬಿಹೇವಿಯರ್ ಅಂದರೆ ತುಂಬ ಒಳ್ಳೆ ಗುಣವನ್ನು ಹೊಂದಿರತಕ್ಕಂಥ ಮಾನವನ ಗುಣಗಳಲ್ಲಿ ಇದು ಕೂಡ ಒಂದು. ಅದರಲ್ಲೂ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತಾರೆ. ದೇರ್ಫೋರ್ ವಿ ಕ್ಯಾನ್ ನಾಟ್ ಇಮ್ಯಾಜಿನ್ ಅ ಪರ್ಫೆಕ್ಟ್ ಪರ್ಸ್ನಾಲಿಟಿ ವಿತ್ ದ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್. ಸೊ ವಿ ಕೆನಾಟ್ ಇಮ್ಯಾಜಿನ್. ಸೊ ನಾವು ಬರೀ ಮಾತಿನಿಂದ ನಾವು ಅವರನ್ನು ಏನು ಮಾಡೋಕ್ಕಾಗಲ್ಲ, ಪರ್ಸ್ನಾಲಿಟಿಯನ್ನು, ಅವರ ಎಬಿಲಿಟಿಯನ್ನು ನಾವು ಏನು ಮಾಡೋಕ್ಕಾಗಲ್ಲ, ಅಳತೆ ಮಾಡೋಕ್ಕಾಗಲ್ಲ. There have been many arguments regarding origin, evolution, usage ಆ್ಯಂಡ್ ಫ್ಯಾಮಿಲೀಸ್ ಆಫ್ ಲ್ಯಾಂಗ್ವೇಜ್. ನಿಮಗೆ ಗೊತ್ತಿರ್ಬೋದು, ಲ್ಯಾಂಗ್ವೇಜ್ ಆರಿಜಿನಲ್ಲಿ ತುಂಬಾ ಆರ್ಗ್ಯುಮೆಂಟ್ಸ್ ಇದೆ. ಸೊ ಅವುಗಳನ್ನು ಹೇಗೆ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಂಗ್ಲೀಷನ್ನು ಸುಮಾರು ಪದಗಳನ್ನು ನಾವು ಡಬಲ್ ಮೀನಿಂಗ್ ಆಗಿ ಕೆಲವೊಂದು ಸಲ ಯೂಸೇಜ್ನಲ್ಲಿ ಬಳಸ್ತಾ ಹೋಗ್ತೀವಿ ಅಲ್ವಾ. ಕೆಲವೊಂದು ಈಗ ನೋಡಿ, ಸರ್ಕ್ಯುಮ್ಸ್ಟೆನ್ಸಸ್ ಹೇಗೆ ಬರಿತೀನೋ, ಸರ್ ಅಂತಂದರೆ ಈ ಥರ CUR ಬಳಕೆ ಮಾಡ್ತೀವಿ, ಆದರೆ ಎಸ್ ಅಂತ ನಾವು ಆಲ್ಫಾಬೆಟ್ನಲ್ಲಿ ಎಸ್ ಅಂತ ಓದ್ತೀವಿ. ಹಾಗಾಗಿ ಅದು ಕರ್ರ ಆಗುತ್ತೆ. ಕೆಲವೊಂದು ಸಲ ಕ್ರಿಕೆಟನ್ನು CRIKET ಅಂತೇಳಿ ಬರಿತೀವಿ, ಆದರೆ ಕೆ ಅಂದರೆ ಕ ಎಂಬ ಅರ್ಥ ಕೊಡುತ್ತೆ. ಕನ್ನಡದಲ್ಲಿ ನೋಡಿದ್ರೆ ಆ ರೀತಿ ಆಗುತ್ತೆ. ಬಟ್ ಇಲ್ಲಿ ಸಿಮಿಲಾರಿಟಿ ತುಂಬ ಇರೋದ್ರಿಂದ ಯೂಸೇಜ್ ಆ್ಯಂಡ್ ಫ್ಯಾಮಿಲೀಸ್ ಆಫ್ ಲ್ಯಾಂಗ್ವೇಜ್ ತುಂಬ ಇದೆ. ಸಿಮಿಲರ್ಲಿ there is no single opinion regarding definition of language. ಸೊ ಇಲ್ಲೇನಪ್ಪ ಅಂತಂದರೆ ಒಂದು ನಾವು ಒಪಿನಿಯನನ್ನು ಕೊಡ್ಲಿಕ್ಕೆ ಬರೋಂಗಿಲ್ಲ. ಮೆನಿ ಥಿಂಕರ್ಸ್ ಅವ್ರವ್ರಿಗೆ ಸಂಬಂಧಪಟ್ಟಂಗೆ ಸುಮಾರು ಸಲ ಅವರು ಕೊಡ್ತಾ ಹೋಗಿದ್ದಾರೆ. ಹಾಗಾದರೆ ನಾವು ಒಬ್ಬೊಬ್ಬರದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲ್ಯಾಂಗ್ವೇಜ್ ಅಂತ ಬಂದ ತಕ್ಷಣ, ಸೊ BMH ಸ್ಟ್ರಾಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್. ಸೊ ಇವ್ರ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, BMH ಸ್ಟ್ರಾಂಗ್ ಅವರು ಲ್ಯಾಂಗ್ವೇಜ್ ಈಸ್ ಆ್ಯನ್ ಆರ್ಟಿಕ್ಯುಲೇಟೆಡ್ ಸಿಸ್ಟಮ್ ಆಫ್ ಸೈನ್ಸ್ ಪ್ರೈಮರಿಲಿ ಇನ್ ದ ಮೀಡಿಯಮ್ ಆಫ್ ಸ್ಪೀಚ್ ಅಂತೇಳಿ ಹೇಳ್ತಾರೆ. ಅಂದರೆ ಲ್ಯಾಂಗ್ವೇಜ್ ಅಂತಂದರೆ ಏನಿಲ್ಲಿ, ಓಕೆ ಫ್ರೆಂಡ್ಸ್, ನಾವು ಹೇಳಿದ್ವಿ BMH ಸ್ಟ್ರಾಂಗ್ರವ್ರದ್ದು ವೆರಿ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಈಸ್ ಆನ್ ಆರ್ಟಿಕ್ಯುಲೇಟೆಡ್ ಸಿಸ್ಟಮ್ ಆಫ್ ಸೈನ್ಸ್ ಪ್ರೈಮರಿಲಿ ಇನ್ ದ ಮೀಡಿಯಮ್ ಆಫ್ ಸ್ಪೀಚ್. ಸೊ ಇದು ವಾಕ್ಯವನ್ನು ಇವರು BMH ಸ್ಟ್ರಾಂಗ್ರವ್ರು ಹೇಳ್ತಾರೆ. ಇನ್ನು ಎಡ್ಮಂಡ್ ಸಪೀರ್ ಅವರು ಲ್ಯಾಂಗ್ವೇಜ್ ಈಸ್ ಪ್ಯೂರ್ಲಿ ಹ್ಯೂಮನ್ ಆ್ಯಂಡ್ ಇನ್ಸ್ಟಿಂಕ್ಟಿವ್ ಮೆಥಡ್ ಆಫ್ ಕಮ್ಯುನಿಕೇಟಿಂಗ್ ಐಡಿಯಾಸ್, ಎಮೋಷನ್ ಆ್ಯಂಡ್ ಡಿಸೈರ್ಸ್ ಬೈ ಮೀನ್ಸ್ ಆಫ್ ಅ ಸಿಸ್ಟಮ್ ಆಫ್ ವ್ಯಾಲೆಂಟರಿಲಿ ಪ್ರೊಡ್ಯೂಸ್ಡ್ ಸಿಂಬಲ್ಸ್ ಅಂತೇಳಿ ಎಡ್ಮಂಡ್ ಸಪೀರ್ ಅಂತ ಹೇಳ್ತಾರೆ. ಇವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಲ್ಯಾಂಗ್ವೇಜನ್ನು ನಾವು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತಂದರೆ, ಇನ್ಸ್ಟಿಂಕ್ಟಿವ್ ಮೆಥಡ್ ಆಫ್ ಕಮ್ಯುನಿಕೇಟಿಂಗ್ ಐಡಿಯಾಸ್. ಸೊ ಕಮ್ಯುನಿಕೇಟಿವ್ ಐಡಿಯಾಸ್ಗೋಸ್ಕರ ನಾವು ಅದನ್ನು ಬಳಕೆ ಮಾಡ್ತೀವಿ. ಸೊ ಇವರು ಹೇಳೋ ಪ್ರಕಾರ ಕಮ್ಯುನಿಕೇಟಿಂಗ್ ಐಡಿಯಾಸ್ ಇದು ನಮಗೆ ಭಾಷೆ ಅಂತಕ್ಕಂಥದ್ದು ನಾವು ಹೇಗೆ ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಒಂದು ಐಡಿಯಾಸ್ ತಂದುಕೊಡುತ್ತೆ. ಸೊ ನಾವು ವಿ ಆಲ್ಸೋ ಎಕ್ಸ್ಪ್ರೆಸ್ ಅವರ್ ಎಮೋಷನ್ಸ್ ಆ್ಯಂಡ್ ಡಿಸೈರ್ಸ್. ಸೊ ಇವನ್ನೆಲ್ಲವನ್ನು ಕೂಡ ನಾವು ಎಕ್ಸ್ಪ್ರೆಸ್ ಮಾಡೋ ಅಂಥ ಒಂದು ಸಿಂಬಲ್ ಅಂತೇಳಿ ಅವರು ಹೇಳ್ತಾರೆ. ಇನ್ನು ಬರ್ನಾರ್ಡ್ ಬ್ಲಾಕ್ ಅವರು ಕೂಡ ಈ ಒಂದು 2015 ಅಥವಾ 16 ಒಂದು ಸಲ ಈ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿದರು. ಬರ್ನಾರ್ಡ್ ಬ್ಲಾಕ್ರವರ ಪ್ರಕಾರ ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟರಿ ವೋಕಲ್ ಸಿಂಬಲ್ಸ್ ಥ್ರೂ ವಿಚ್ ಅ ಸೋಷಿಯಲ್ ಗ್ರೂಪ್ ಕೋಆಪರೇಟ್ಸ್. ಸೊ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಇದು ಸಿಸ್ಟಮ್ ಆಫ್ ಆರ್ಬಿಟರಿ ಸಿಸ್ಟಮ್ ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿ ನಾವು ವೋಕಲ್ ಸಿಂಬಲ್ಸ್ಗಳನ್ನು ಯಾವುದ್ರ ಮುಖಾಂತರ ಇದು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ವಿಚ್ ಅ ಸೋಷಿಯಲ್ ಗ್ರೂಪ್ ಕೋಆಪರೇಟ್ಸ್. ಸೊ ಸೋಷಿಯಲ್ ಗ್ರೂಪಲ್ಲಿ ಕೋಆಪರೇಟ್ಸ್ ಆಗಿ ನಾವು ಅದನ್ನು ಏನು ಮಾಡ್ತೀವಿ, ಬಳಕೆ ಮಾಡ್ತೀವಿ ಅಂತೇಳಿ ಬರ್ನಾರ್ಡ್ ಬ್ಲಾಕ್ರವರು ಹೇಳ್ತಾರೆ. ಸೊ ಆಫ್ ಆಲ್ ದ ಡೆಫಿನೇಷನ್ಸ್ ಮಿಸ್ಟರ್ ಬ್ಲಾಕ್ಸ್ ಡೆಫಿನೇಷನ್ ಹ್ಯಾಸ್ ಬೀನ್ ವೈಡ್ಲಿ ಅಕ್ಸೆಪ್ಟೆಡ್ ಬೈ ಥಿಂಕರ್ಸ್. ಸೊ ಎಲ್ಲ ಒಂದು ಹೇಳಿಕೆಗಳನ್ನು ಕಂಡ್ಕೊಂಡ್ಮೇಲೆ ಮಿಸ್ಟರ್ ಬ್ಲಾಕ್ಸ್ರವರು ಏನು ಡೆಫಿನೇಷನ್ ಕೊಡ್ತಾರಲ್ಲ, ಎಲ್ಲ ಭಾಳಷ್ಟು ಮೋಸ್ಟ್ ಆಫ್ ದ ಥಿಂಕರ್ಸ್ ದೇ ಹ್ಯಾವ್ ಟು ಅಕ್ಸೆಪ್ಟ್. ಇದನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ನಾವು ಲ್ಯಾಂಗ್ವೇಜ್ನಲ್ಲಿ ಎಷ್ಟು ಲ್ಯಾಂಗ್ವೇಜ್ ಟೈಪ್ಸ್ ಇದೆ ಅನ್ನೋದನ್ನು ನೋಡೋಣ. ಟೈಪ್ಸ್ ಆಫ್ ಲ್ಯಾಂಗ್ವೇಜ್ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ, ದೇರ್ ಆರ್
ಟೂ ಕೈಂಡ್ಸ್ ಆಫ್ ಲ್ಯಾಂಗ್ವೇಜಸ್. ಸೊ ಇಲ್ಲಿ ಎರಡು ರೀತಿಯಾದಂತಹ ಒಂದು ಭಾಷೆಗಳನ್ನು ಕಾಣ್ಬೋದು. ಒಂದು ಕ್ರಿಯೇಟಿವ್ ಲ್ಯಾಂಗ್ವೇಜ್. ಹಾಗಾದರೆ ವಾಟ್ ಈಸ್ ಕ್ರಿಯೇಟಿವ್ ಲ್ಯಾಂಗ್ವೇಜ್? ನೋಡಿ, ಇದನ್ನು ಎಲ್ಲಿ ಬಳಕೆ ಮಾಡ್ತೀವಿ ನಾವು ಅಂತಂದರೆ, ಇಟ್ ಈಸ್ ಯೂಸ್ಡ್ ಬೈ ಮ್ಯಾನ್ ವೇರ್ ದೇರ್ ಆರ್ ಸೌಂಡ್ ಸಿಂಬಲ್ಸ್ ಟು ಕಮ್ಯುನಿಕೇಟ್ ಪೀಪಲ್. ಸೊ ಕ್ರಿಯೇಟಿವ್ ಲ್ಯಾಂಗ್ವೇಜನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತಂದರೆ, ಈಗ ನಾವು ಒಬ್ಬ ಮನುಷ್ಯನನ್ನು ನಾವು ಏನು ಮಾಡ್ತೀವಿ, ಸಿಂಬಲ್ಸ್ಗಳನ್ನು ಬಳಕೆ ಮಾಡಲಿಕ್ಕೋಸ್ಕರ ಇನ್ನೊಬ್ಬರ ಜೊತೆ ಸಿಂಬಲ್ಸ್ ಮುಖಾಂತರ ಕಮ್ಯುನಿಕೇಷನ್ ಮಾಡೋಂಥ ಸಂದರ್ಭದಲ್ಲಿ ಈ ಕ್ರಿಯೇಟಿವ್ ಲ್ಯಾಂಗ್ವೇಜನ್ನು ಬಳಸ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್, ಫಾರ್ ಹ್ಯೂಮನ್ ಬೀಯಿಂಗ್ ಟು ವಿಶ್ ದೇರ್ ಆರ್ ವೇರಿಯಸ್ ಸೌಂಡ್ ಸಿಂಬಲ್ಸ್. ಸೊ ಈಗ ನಾವು ಎಲ್ಲ ಏನು ಮಾಡ್ತೀವಿ ಅಂತ, ಹ್ಯೂಮನ್ ಬೀಯಿಂಗ್ಸ್ ಅಂತಂದರೆ ನಾವೇ ತಾನೇ, ನಾವೆಲ್ಲ ಈ ಸಿಂಬಲ್ಸ್ ಮುಖಾಂತರ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ಅಂದರೆ, ಈಗ ಕೈ ಮಾಡಿಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ, ಬಾಯ್ ಅಂತ ಹೇಳ್ತೀವಿ, ಹಾಯ್ ಅಂತ ಹೇಳ್ತೀವಿ. ಇವೆಲ್ಲ ಏನಂತಂದರೆ ಕ್ರಿಯೇಟಿವ್ ಲ್ಯಾಂಗ್ವೇಜ್ ಅಂತೇಳಿ ಕರೀತಾರೆ. ಇನ್ನು ರಿಪಿಟೇಟಿವ್ ಲ್ಯಾಂಗ್ವೇಜ್. ಏನಿದು ರಿಪಿಟೇಟಿವ್ ಲ್ಯಾಂಗ್ವೇಜ್ ಅಂತಂದರೆ, ಇನ್ ದಿಸ್ ಲ್ಯಾಂಗ್ವೇಜ್ ದೇರ್ ವಿಲ್ ರಿಪಿಟೇಟಿವ್ ಅಟರೆನ್ಸಸ್ ಆರ್ ಸೌಂಡ್ಸ್. ಸೊ ಹೇಗೆ ಅಂತಂದರೆ ನೋಡಿ, ಎಕ್ಸಾಂಪಲ್, ಪ್ಯಾರೋಟ್ ಆಲ್ವೇಸ್ ಯೂಸಸ್ ಓನ್ಲಿ ಒನ್ ಸಿಂಬೋಲಿಕ್ ಸೌಂಡ್ ಟು ಟೆಲ್ ನಮಸ್ತೆ ವೈಲ್ ಇನ್ ದ ಕೇಜ್ ಆಫ್ ಅಸ್ಟ್ರೋ. ಸೊ ಇಲ್ಲಿ ಎಕ್ಸಾಂಪಲನ್ನು ನಮಗೆ ಗಮನಿಸಿದಾಗ ಗೊತ್ತಾಗುತ್ತೆ ವಾಟ್ ಈಸ್ ರಿಪಿಟೇಟಿವ್ ಲ್ಯಾಂಗ್ವೇಜ್. ಈಗ ಒಬ್ಬ ಅಸ್ಟ್ರಾಲಜರ್ ಅಂತಂದರೆ ಜ್ಯೋತಿಷ್ಯ ಹೇಳೋನು, ಅವನೇನು ಮಾಡ್ತಾನೆ ಅಂತಂದರೆ, ಒಂದು ಸಣ್ಣ ಕೇಜ್ ಒಳಗೆ ಆ ಪ್ಯಾರೋಟನ್ನು ಬಂಧಿಸಿಟ್ಟಿರ್ತಾನೆ. ಅವನು ಅದನ್ನು ಪ್ರಾಕ್ಟೀಸ್ ಮಾಡಿಸಿರ್ತಾನೆ, ನಮಸ್ತೆ ನಮಸ್ತೆ ಅಂತೇಳಿ. ಅದನ್ನು ಆ ಪ್ಯಾರೋಟ್ ಏನು ಮಾಡುತ್ತೆ, ಪದೇ ಪದೇ ಅದು ರಿಪೀಟ್ ಆಗಿ ಹೇಳುತ್ತೆ. ಇದನ್ನು ರಿಪಿಟೇಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡಿ, ಲರ್ನಿಂಗ್ ಆ್ಯಂಡ್ ಅಕ್ವಿಸಿಷನ್ ಆಫ್ ಲ್ಯಾಂಗ್ವೇಜ್. ಈ ಕಲಿಕೆ ಮತ್ತು ಈ ಲ್ಯಾಂಗ್ವೇಜ್ ಅಂದರೆ ಭಾಷೆಯನ್ನು ನಾವು ಹೇಗೆ ಕಲಿಬೇಕು, ಹೇಗೆ ತಿಳಿಬೇಕು ಅಂತಂದರೆ, ಒಂದನೇದಾಗಿ ಬೈ ಪ್ರಾಕ್ಟೀಸ್. ನೀವು ತುಂಬಾ ಇಂಪಾರ್ಟೆಂಟ್ ಈ ಮಾಹಿತಿಗಳನ್ನು ತಿಳ್ಕೊಳ್ಳೋದ್ರಿಂದ ಭಾಳಷ್ಟು ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಬೈ ಪ್ರಾಕ್ಟೀಸ್ ನಾವು ಲ್ಯಾಂಗ್ವೇಜನ್ನು ಪ್ರಯತ್ನದಿಂದ ಕಲಿಬೇಕು ಅಂತೇಳಿ ಹೇಳ್ತಾರೆ. ಹೇಗೆ ನೋಡಿ, ಲ್ಯಾಂಗ್ವೇಜ್ ಈಸ್ ಲರ್ನ್ಡ್ ಬಿಹೇವಿಯರ್ ಆ್ಯಂಡ್ ಕ್ಯಾನ್ ಬಿ ಲರ್ನ್ಡ್ ಥ್ರೂ ಪ್ರಾಕ್ಟೀಸ್. This process is based on principle of practice makes man perfect. By practice is the power of expression and language develops. ನಿಮಗೆ ಗೊತ್ತಿರ್ಬೋದು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಂದರೆ, ನಾವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಂಡಾಗ ಏನಾಗ್ತದೆ, ಮನುಷ್ಯ ತುಂಬ ಪರ್ಫೆಕ್ಟ್ ಆಗ್ತಾ ಹೋಗ್ತಾನೆ. ಸೊ ಬೈ ಪ್ರಾಕ್ಟೀಸಿಂದ ನಾವೇನು ಮಾಡ್ಬೋದು, ನಮ್ಮ ಬಿಹೇವಿಯರನ್ನು ಹಾಗೆ ನಮ್ಮ ಲ್ಯಾಂಗ್ವೇಜ್ ಲರ್ನಿಂಗ್ ಅಕ್ವಿಸಿಷನ್ ಪವರನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಇನ್ನು ಥ್ರೂ ಸ್ಪೀಚ್ ಅಂದರೆ ಮಾತಾಡೋದ್ರಿಂದ, ಹೆಚ್ಚೆಚ್ಚು ನಾವು ಸ್ಪೀಚ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ, ವಿ ಹ್ಯಾವ್ ಟು ಅಕ್ವಿಸಿಷನ್ ಆಫ್ ಲ್ಯಾಂಗ್ವೇಜ್. ಅ ಚೈಲ್ಡ್ ಲರ್ನ್ಸ್ ಹಿಸ್ ಲ್ಯಾಂಗ್ವೇಜ್ ಆರ್ ಮದರ್ ಟಂಗ್ ಬಿಫೋರ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇಟ್. He starts with speech lessons in which sentences are heard and spoken. Oral practice is the quickest method to learn or acquire a language. ಮಗುವಿಗೆ ನಾವೇನು ಮಾಡ್ತೀವಿ, ರೀಡಿಂಗು ರೈಟಿಂಗ್ ಎಲ್ಲ ಮಾಡೋದಕ್ಕಿಂತ ಮುಂಚೆನೇ ಈ ಓರಲ್ ಪ್ರಾಕ್ಟೀಸ್, ಮಾತಾಡೋಂಥ ಪ್ರಾಕ್ಟೀಸನ್ನು ಹೆಚ್ಚೆಚ್ಚು ಬೆಳೆಸಿದಾಗ ಮಗು ಏನಾಗುತ್ತೆ ಅಂತಂದರೆ ಸ್ಪೀಚ್ ಮುಖಾಂತರ ಭಾಷೆಯನ್ನು ಕಲಿಯೋದಕ್ಕೆ ಮುಂದಾಗುತ್ತೆ. ಲರ್ನ್ಡ್ ಆ್ಯಸ್ ಎ ಸಿಸ್ಟಮ್. ಸೊ ನಾವು ಏನೇ ಕಲಿಸುವಾಗ ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಕಲಿಸಿದಾಗ ಇಟ್ ಈಸ್ ಸಕ್ಸಸ್ಫುಲ್ ಆಗುತ್ತೆ ಅಲ್ವಾ. ಲ್ಯಾಂಗ್ವೇಜ್ ಈಸ್ ಮೇಡ್ ಅಪ್ ಆಫ್ ಸೌಂಡ್ಸ್. ಸೌಂಡ್ಸಿಂದ ಲ್ಯಾಂಗ್ವೇಜ್ ಶುರುವಾಯಿತು. ವರ್ಡ್ಸ್ ಆ್ಯಂಡ್ ಸ್ಟ್ರಕ್ಚರ್ ವಿಚ್ ಆರ್ ಸಿಸ್ಟಮ್ ಆಫ್ ಎನಿ ಲ್ಯಾಂಗ್ವೇಜ್. ಯಾವುದೇ ಒಂದು ಲ್ಯಾಂಗ್ವೇಜ್ ತಗೊಂಡ್ರೂ ಕೂಡ ಲ್ಯಾಂಗ್ವೇಜ್ ಇಟ್ ಈಸ್ ಎ ಸಿಸ್ಟಮ್. A learner can acquire by mastering these systems of language. ಲರ್ನರ್ ಏನಾಗಿರಬೇಕು ಅಂತಂದರೆ ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕು. ಹೇಗೆ ಅಂದರೆ ಈ ಸಿಸ್ಟಮ್ಸ್ ಆಫ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಇನ್ ದ ಕಾಂಟೆಕ್ಸ್ಟ್ ಆಫ್ ಕಲ್ಚರ್. ಸೊ ಕಲ್ಚರಲ್ಲಿ ಕೂಡ ನಾವು ಕಲ್ಚರ್ ಮುಖಾಂತರನೂ ಕೂಡ ಕಲಿಬೋದು. ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ವ್ಯಾಲಿಡಿಟಿ ಓನ್ಲಿ ಇನ್ ಇಟ್ಸ್ ಕಲ್ಚರ್ ಆ್ಯಂಡ್ ನೋ ಅಟೆಂಪ್ಟ್ ಬಿ ಮೇಡ್ ಒನ್ ಆಫ್ ಲಿಬರಲ್ translation from language to another while learning the language. Desirable to learn a language in context of culture of its native speaker. ಸೊ ನೇಟಿವ್ ಸ್ಪೀಕರ್ಗೆ ಕಾಂಟೆಕ್ಸ್ಟ್ ಆಫ್ ಕಲ್ಚರ್ ಮೂಲಕನೂ ಕೂಡ ಲ್ಯಾಂಗ್ವೇಜನ್ನು ಕಲಿಬೋದು. ಇನ್ನು ಮೇನ್ ಪಾಯಿಂಟ್ ನಿಮಗೆ ಎಕ್ಸಾಮ್ನಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್. ಸೊ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಮೆಥಡ್, ಈ TLM ಮೆಥಡ್ ಅಂತೇಳಿ ಹೇಳ್ತೀವಿ. ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಥವಾ ಲರ್ನಿಂಗ್ ಟೀಚಿಂಗ್ ಇವೆರಡೂ ಕೂಡ ಯಶಸ್ವಿಯಾಗಬೇಕು ಅಂತಂದರೆ ನಾವು ಲ್ಯಾಂಗ್ವೇಜ್ ಪ್ರಿನ್ಸಿಪಲನ್ನು ನಾವು ಫಸ್ಟು ತಿಳ್ಕೊಳ್ಬೇಕು. ಪ್ರಿನ್ಸಿಪಲ್ ಆಫ್ ಎಕ್ಸ್ಪೋಸರ್. ಏನಿದು ಎಕ್ಸ್ಪೋಸರ್ ಅಂತಂದರೆ, ಫಾರ್ ಟೀಚಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಶುಡ್ ಟ್ರೈ ಟು ಎಕ್ಸ್ಪೋಸ್ ದ ಸ್ಟೂಡೆಂಟ್ಸ್ ಟು ಎನ್ವೈರ್ನಮೆಂಟ್ ಲೋಡೆಡ್ ವಿತ್
ಇಂಗ್ಲೀಷ್ ಲ್ಯಾಂಗ್ವೇಜ್. ನಾವು ಒಬ್ಬ ಇಂಗ್ಲೀಷ್ ಶಿಕ್ಷಕರಾಗಿ ನಾವೇನು ಮಾಡಬೇಕು ಅಂತಂದರೆ ಮಕ್ಕಳಿಗೆ ಎಕ್ಸ್ಪೋಸ್ ಮಾಡಲೇಬೇಕಾಗತ್ತೆ. ಮಕ್ಕಳಿಗೆ ನಾವು ಒಂಥರ ರೀಇನ್ಫೋರ್ಸ್ಮೆಂಟ್ ಕೊಡಬೇಕು, ಆ ಎನ್ವೈರ್ನಮೆಂಟನ್ನು ಲೋಡೆಡ್ ಮಾಡಬೇಕು ಮಕ್ಕಳಿಗೆ. ಆವಾಗ ದೇ ಶುಡ್ ಓನ್ಲಿ ಲರ್ನ್ ದೇರ್ ಅಲ್ವಾ. ಎರಡನೇದಾಗಿ ಪ್ರಿನ್ಸಿಪಲ್ ಆಫ್ ಹ್ಯಾಬಿಟ್ ಫಾರ್ಮೇಷನ್. ಏನು ಹಾಗಾದರೆ ನೋಡಿ, ಲ್ಯಾಂಗ್ವೇಜ್ ಲರ್ನಿಂಗ್ ಇಟ್ ಈಸ್ ಅ ಸ್ಕಿಲ್ ಲೈಕ್ ಸೈಕ್ಲಿಂಗ್ ಅಲ್ವಾ. ಇದೊಂದು ಸ್ಕಿಲ್, ಲರ್ನಿಂಗ್ ಕಲಿಯೋದು ಅದು ಹಾಗೇ ಸಾಧ್ಯ ಇಲ್ಲ. ಲ್ಯಾಂಗ್ವೇಜ್ ಲರ್ನಿಂಗ್ ಇಟ್ ಈಸ್ ಒನ್ ಆಫ್ ದ ಸ್ಕಿಲ್ಸ್, ಸೈಕ್ಲಿಂಗ್ ಕಲ್ತಂಗೆ. ಸೊ ಇಟ್ ಶುಡ್ ಬಿ ಅಕ್ವೈರ್ಡ್ ಆಟೋಮೆಟಿಕಲಿ ಥ್ರೂ ಹ್ಯಾಬಿಟ್ ಫಾರ್ಮೇಷನ್. ಹ್ಯಾಬಿಟ್ಸ್ ಶುಡ್ ಬಿ ಫಾರ್ಮ್ಡ್ ಇನ್ ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್, ಲಿಸ್ನಿಂಗ್ ಆ್ಯಂಡ್ ಗ್ರಾಮರ್. ಈ ಪ್ರಿನ್ಸಿಪಲ್ ಆಫ್ ಹ್ಯಾಬಿಟ್ ಫಾರ್ಮೇಷನ್ ಅಂತಂದರೆ ನಾವು ಮಕ್ಕಳಲ್ಲಿ ಹ್ಯಾಬಿಟ್ಸ್ಗಳನ್ನು ಬೆಳೆಸಬೇಕಾಗತ್ತೆ. ಎಂತೆಂಥ ಹ್ಯಾಬಿಟ್ಸ್ಗಳು? ರೀಡಿಂಗ್ ಮಾಡೋದು, ರೈಟಿಂಗ್ ಮಾಡೋದು, ಸ್ಪೀಕಿಂಗ್ ಮಾಡೋದು, ಲಿಸ್ನಿಂಗ್ ಮಾಡೋದು, ಇವೆಲ್ಲವೂ ಕೂಡ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇದೆ. ಈ ಸ್ಕಿಲ್ಸ್ಗಳ ಮುಖಾಂತರ ನಾವು ಮಕ್ಕಳಿಗೆ ಹ್ಯಾಬಿಟ್ ಫಾರ್ಮೇಷನ್ ಮಾಡಿದಾಗ ಆಟೋಮೆಟಿಕಲಿ ದೇ ಅಕ್ವೈರ್ ಅ ನಾಲೆಜ್ ಆ್ಯಂಡ್ ದೇ ಅಕ್ವೈರ್ ಆ್ಯಸ್ ವೆಲ್ ಆಸ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಓಕೆ. ಇನ್ನು ಮೂರನೇದಾಗಿ ಪ್ರಿನ್ಸಿಪಲ್ ಆಫ್ ಪ್ರಾಪರ್ ಆರ್ಡರ್ ಆ್ಯಂಡ್ ಪ್ರಪೋರ್ಷನ್. ಏನಿದು ಹಾಗಾದರೆ? ಪ್ರಾಪರ್ ಆರ್ಡರ್ ವೇಸ್ನಲ್ಲಿ ನಾವೇನು ಮಾಡಬೇಕು ಅಂದರೆ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಈಗ ನ್ಯಾಚುರಲ್ ಆರ್ಡರ್ ಆಫ್ ಲರ್ನಿಂಗ್ ಇಸ್ ಮೇಡ್ ಅಪ್ ಆಫ್ ಲರ್ನಿಂಗ್ ದ 4 ಬೇಸಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಈಗ ಪ್ರಾಪರಾಗಿ ನಾವು ಹೇಗೆ ಕಲಿಸ್ತೀವಿ ಅಂತಂದರೆ ನಿಮಗೆ ಗೊತ್ತೇ ಇದೆ. ಸೊ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. The classical order involved in learning language is LSRW. ಫಸ್ಟ್ ಬೇಸಿಕಲಿ ನಾವೇನು ಮಾಡ್ತೀವಿ, ಮಕ್ಕಳಿಗೆ LSRW ಮುಖಾಂತರ ಲ್ಯಾಂಗ್ವೇಜನ್ನು ಕಲಿಸ್ತಾ ಹೋಗ್ತೀವಿ. ವೈಲ್ ಟೀಚಿಂಗ್ ಅ ಲ್ಯಾಂಗ್ವೇಜ್ ಡ್ಯೂ ಆ್ಯಂಡ್ ಈಕ್ವಲ್ ಎಂಫಸಿಸ್ ಈಸ್ ಪುಟ್ ಆನ್ ಈಚ್ ಸ್ಕಿಲ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್. ಪ್ರತಿಯೊಂದು ಸ್ಕಿಲ್ಲನ್ನು ಕೂಡ ಮಗುವಿಗೆ ಕಲಿಸ್ತಾ ಹೋಗಬೇಕು. ಇನ್ನು ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಟೀಚಿಂಗ್ ಮ್ಯಾಟರ್. ಸೊ ಈಗ ನಾವು ಟೀಚಿಂಗ್ ಮ್ಯಾಟರನ್ನು ಕೂಡ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ವೈಲ್ ಸೆಲೆಕ್ಟಿಂಗ್ ದ ಟೀಚಿಂಗ್ ಮ್ಯಾಟರ್ ಟು ಟೀಚ್ ದ ಲ್ಯಾಂಗ್ವೇಜ್ ಮೆನಿ ಆಸ್ಪೆಕ್ಟ್ಸ್ ಶುಡ್ ಬಿ ಟೇಕನ್ ಕೇರ್ ಆಫ್. ನಾವು ಯಾವಾಗ ಚೂಸ್ ಮಾಡ್ಕೊಳ್ತೀವಿ ನೋಡಿ ಟೀಚಿಂಗ್ ಆಸ್ಪೆಕ್ಟ್ಸ್ನ, ಆವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಅಲ್ಲಿ ಕೆಲವೊಂದು ಕೇರ್ಸ್ನ ಕೂಡ ತಗೊಳ್ಬೇಕಾಗತ್ತೆ. ಇನ್ನು ಫ್ರೀಕ್ವೆನ್ಸಿ ಇಟ್ ಈಸ್ ಆಲ್ಸೋ very important when we are going to teach a English lesson, because the words chosen should be repeatedly used in day to day life ಅಲ್ವಾ. ನಾವು ವರ್ಡ್ಸ್ಗಳನ್ನು ನಮ್ಮ ಡೇ ಟು ಡೇ ಲೈಫಲ್ಲಿ ಯೂಶ್ವಲಿ ಯೂಸ್ ಮಾಡೋ ಅಂಥ ವರ್ಡ್ಸ್ಗಳನ್ನು ತಗೊಳ್ಬೇಕು. ಫ್ರೀಕ್ವೆನ್ಸಿಯಾಗಿ ಪೆನ್, ವಾಟರ್, ಫುಡ್ ವಿ ಹ್ಯಾವ್ ಟು ಯೂಸ್ ಇನ್ ಅವರ್ ಡೈಲಿ ಲೈಫ್ ಅಲ್ವಾ. ದೆನ್ range shows the number of situations in which word can be used. ಈಗ word has can be used in many situation ಅಲ್ವಾ. ಹಾಗೆಯೇ ಟೀಚಬಿಲಿಟಿ ಅಂತಂದರೆ ನೋಡೋಣ. ಈಗ ಫ್ರೂಟ್ ಟು ದ ಲರ್ನರ್, ವಿ ಕ್ಯಾನ್ ಈಸಿಲಿ ಟೀಚ್ ಫ್ರೂಟ್ ಅಲ್ವಾ. ನಾವು ಟೀಚ್ ಮಾಡೋಂಥ ಎಬಿಲಿಟಿ ಇದೆಯಲ್ಲ ಅಂಥವುಗಳನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಇನ್ನು ಲರ್ನೇಬಿಲಿಟಿ, ಮಕ್ಕಳ ಒಂದು ಲೆವೆಲನ್ನು, ಕೆಪಾಸಿಟಿಯನ್ನು, ಸಾಮರ್ಥ್ಯವನ್ನು ನೋಡಿ ನಾವು ಕಲಿಸ್ಬೇಕಾಗತ್ತೆ. ಇನ್ನು ಪ್ರಿನ್ಸಿಪಲ್ ಆಫ್ ಫೋನೋಲಜಿ. ವಾಟ್ ಈಸ್ ಫೋನೋಲಜಿ ನೋಡಿ? ಟು ರಿಮೆಂಬರ್ ರಿಟನ್ ಸಿಂಬಲ್ಸ್, ಇಟ್ ಈಸ್ ಆಲ್ವೇಸ್ desirable to attach them with spoken symbols. Therefore, teaching of English language should start with learning sounds and speaking language. Phonology deals with sound system of a language. ನಿಮಗೆ ನೆನಪಿರಬೇಕು, ಫೋನೋಲಜಿ ಅಂತಕ್ಕಂಥದ್ದು ವರ್ಡ್ಸ್ಗಳ ಸೌಂಡನ್ನು ಅದೇನು ಮಾಡುತ್ತೆ, ಆ ಸಿಸ್ಟಮನ್ನು ಡೀಲ್ಸ್ ಮಾಡುತ್ತೆ ಅಲ್ವಾ. ಆ ಸೌಂಡ್ ಹೇಗೆ ಬರುತ್ತೆ? ಈಗ ಖ ಫೋನೋಲಜಿ ಗೊತ್ತಿರ್ಬೋದು ನಿಮಗೆ. ಈಗ ನಾನು ಹೇಳಿದೆ ಕ್ರಿಕೆಟ್ ಅಂತೇಳಿ, ಇದು ವರ್ಡ್ಸು ಇದರಿಂದ ಶುರುವಾಗುತ್ತೆ ಕ್ರೀ ಅಲ್ವಾ. ಸೊ ಈ ಥರ ಮಕ್ಕಳಿಗೆ ಸೌಂಡ್ಸನ್ನು ಹೇಳ್ಕೊಡ್ಬೇಕು. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ ಬೈ ಡೂಯಿಂಗ್. ನಾವಿಲ್ಲಿ ಮಾಡುತ್ತಾ ಕಲಿ ಅಂತಕ್ಕಂಥ ತತ್ವವನ್ನು ಇಲ್ಲಿ ರೂಢಿಸ್ಕೊಳ್ಬೇಕು. ಹೇಗೆ ನೋಡಿ, ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ರಿಟನ್ ವರ್ಕ್, ಪ್ರೊನೌನ್ಸಿಯೇಷನ್, ರೀಡಿಂಗ್, spelling, writing, listening are essential activities. Students should be given enough opportunities to practice these aspects. ಸೊ ನಾವೇನು ಮಾಡಬೇಕು, ಮಾಡುತ್ತಾ ಕಲಿತತ್ವವನ್ನು ಅಲ್ಲಿ ಅನುಸರಿಸಬೇಕಾಗತ್ತೆ. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಅಕ್ಯುರಸಿ ಆ್ಯಂಡ್ ಕರೆಕ್ಟ್ನೆಸ್. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ನೋಡಿ, ಅಕ್ಯುರಸಿ ಇರಬೇಕು ನಾವು ಟೀಚ್ ಮಾಡೋದ್ರಲ್ಲಿ, ಆಮೇಲೆ ತಪ್ಪನ್ನು ಹೇಳ್ಕೊಡ್ಬಾರ್ದು ಅಂತ ಹೇಳುತ್ತೆ. ಸೊ
Accuracy means to make use of right exact words, while correctness implies accuracy in pronunciation, intonation, spelling structure and articulation. ಸೊ ಆರ್ಟಿಕ್ಯುಲೇಷನ್ ಮಾಡುವಾಗ, ಸ್ಪೆಲ್ಲಿಂಗ್ ಸ್ಟ್ರಕ್ಚರ್ ಹೇಳ್ಕೊಡುವಾಗ ವಿ ಶುಡ್ ಫಾಲೋ ಅಕ್ಯುರೇಸಿ ಆ್ಯಂಡ್ ಕರೆಕ್ಟ್ನೆಸ್ ಅಲ್ವಾ. ದಸ್ ಟೀಚರ್ ಶುಡ್ ಕೀಪ್ ಬೌತ್ ಅಕ್ಯುರೇಸಿ ಆ್ಯಂಡ್ ಕರೆಕ್ಟ್ನೆಸ್ ಆಸ್ಪೆಕ್ಟ್ಸ್ ಇನ್ ಮೈಂಡ್ ವೈಲ್ ಟೀಚಿಂಗ್ ದ ಲ್ಯಾಂಗ್ವೇಜ್ ಅಲ್ವಾ. ನಾವು ಟೀಚಿಂಗ್ ಲ್ಯಾಂಗ್ವೇಜನ್ನು ಟೀಚ್ ಮಾಡುವಾಗ ವಿ ಮಸ್ಟ್ ಕನ್ಸಂಟ್ರೇಟ್ ಆನ್ ಅಕ್ಯುರೇಸಿ ಆ್ಯಂಡ್ ಕರೆಕ್ಟ್ನೆಸ್. ಓಕೆ, ಹಾಗಾದರೆ ಇಲ್ಲಿವರೆಗೂ ಕೂಡ ನಾವೇನು ಮಾಡಿದ್ವಿ ಅಂತಂದರೆ ಲ್ಯಾಂಗ್ವೇಜ್, ವಾಟ್ ಈಸ್ ಲ್ಯಾಂಗ್ವೇಜ್ ಆ್ಯಂಡ್ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಮೆನಿ ಟೈಪ್ಸ್ ಆಫ್ ಲ್ಯಾಂಗ್ವೇಜ್ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಮುಂದಿನ ತರಗತಿಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.